ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ವಿಡಿಯೋಗೋಸ್ಕರ ಪಾಪ ತುಂಬಾ ಜನ ವೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ರು, ಅಂಡರ್ 25,000 ಒಳಗಡೆ, 25,000 ಒಳಗಡೆ ಯಾವ್ದು ಬೆಸ್ಟ್ ಮೊಬೈಲ್ ಇದೆ, ಯಾವ್ದು ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು. ಈ ಒಂದು ಸೇಲ್ ಅಲ್ಲಿ ನಿಮಗೆ 25,000 ಒಳಗಡೆ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ಆದ್ರೆ ಸಿಗ್ತಾ ಇದೆ. ಆ ಎಲ್ಲಾ ಮೊಬೈಲ್ಸ್ ಕೂಡ ಕಂಪ್ಲೀಟ್ ಆಗಿ ಲೀಸ್ಟ್ ಮಾಡಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಮೊಬೈಲ್ಸ್ ನಾನು ತೆಗೆದ್ಬಿಟ್ಟಿದ್ದೀನಿ. ರೀಸನ್ ಏನು ಅಂದ್ರೆ, ಸರ್ವಿಸ್ ಸೆಂಟರ್ ಆಗಿರ್ಬೋದು, ಆ ಮೊಬೈಲ್ ಅಲ್ಲಿ ಏನಾದ್ರೂ ಈಗಾಗಲೇ ಇಶ್ಯೂ ಬಂದಿದ್ರೆ ಆ ತರ ಮೊಬೈಲ್ಸ್ ನಾನು ತಗೊಳೋದಿಕ್ಕಾದ್ರೆ ಹೋಗಿಲ್ಲ. ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ಸ್ ಮಾತ್ರ ನಾನು ಪಿಕ್ ಮಾಡಿದ್ದೀನಿ. 25,000 ಒಳಗಡೆ ಹತ್ತತ್ರ 16 ಮೊಬೈಲ್ಸ್ ನಾನು ಪಿಕ್ ಮಾಡಿದ್ದೀನಿ. ಈ 16 ಮೊಬೈಲ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆದ್ರೆ ಆ ಒಂದು ಮೊಬೈಲ್ ನ ತಗೊಳ್ಳಿ. ಎಲ್ಲಾನು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಈ ಸೇಲ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ನಾನು ಇವಾಗ ಏನ್ ಪ್ರೈಸ್ ಹೇಳ್ತೀನಲ್ಲ, ಆ ಪ್ರೈಸ್ ಗಿಂತ ಇನ್ನೂ ಒಂದ್ ಸ್ವಲ್ಪ ನಿಮಗೆ ಕಮ್ಮಿಗೆ ಸಿಗುತ್ತೆ. ಇವಾಗಲೇ ಡಿಸ್ಕೌಂಟೆಡ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಇನ್ನ ಒಂದ್ ಸ್ವಲ್ಪ ನಿಮಗೆ ಕಮ್ಮಿಗೆ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದಾದ್ಮೇಲೆ ಇನ್ನ ಯಾವ್ದಾದ್ರು ಮೊಬೈಲ್ ಕಮ್ಮಿಗೆ ಸಿಕ್ತು ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನಮ್ಮ ಚಾನಲ್ ಅಲ್ಲಿ ಒಂದ್ ಸ್ವಲ್ಪ ನೀವು ಆಕ್ಟಿವ್ ಆಗಿರಿ. ಈ ಸೇಲ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ನೀವು ಆಕ್ಟಿವ್ ಆಗಿದ್ದೀರಾ ಅಂದ್ರೆ 100% ಪ್ರತಿಯೊಂದು ಡೀಲು ಕೂಡ ನೀವಾದ್ರೆ ಯೂಸ್ ಮಾಡ್ಕೊಂತೀರಾ, ಯಾವ್ದು ಕೂಡ ಮಿಸ್ ಆಗೋದಿಲ್ಲ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಚಾನಲ್ಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ 10,000 ಒಳಗಡೆ ಯಾವ್ಯಾವ ಮೊಬೈಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪೋಕೋ C65. ಈ ಒಂದು ಮೊಬೈಲ್ ನಿಮಗೆ 6,500ಕ್ಕೆ ಸಿಗುತ್ತೆ. ಸೇಲ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಇದು ಬಂದ್ಬಿಟ್ಟು 4G ಮೊಬೈಲು, 4GB 128GB ವೇರಿಯಂಟ್ ಅಲ್ಲಿ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇಲ್ಲ ನಾವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂತೀವಿ ಅಂದ್ರೆ ನಿಮಗೆ IQ ಮೊಬೈಲ್ ಸಿಗುತ್ತೆ, IQ Z9 ಲೈಟ್ ಅಂತೇಳಿ. ಇದು ನಿಮಗೆ 11,500ಕ್ಕೆ ಸಿಗುತ್ತೆ. ತುಂಬಾನೇ ಒಳ್ಳೆ ಮೊಬೈಲು. 5Gಗೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. 10,000 ಒಳಗಡೆ ತುಂಬಾ ಸ್ಕ್ರಾಪ್ ಮೊಬೈಲ್ ತುಂಬಾನೇ ಇದೆ. ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿರೋದಿಲ್ಲ. ಆದ್ರೆ ಈ ಮೊಬೈಲ್ ನಿಮಗೆ ಒಂದು ರೀತಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೈಸ್ ರೇಂಜ್ಗೆ ನನಗೆ ಕೇಳಿದ್ರೆ 10,000 ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಇನ್ನು ನೆಕ್ಸ್ಟ್ 10,000 ಮೇಲ್ ನೋಡೋದಾದ್ರೆ 10,000ದಿಂದ 15,000 ಮಧ್ಯದಲ್ಲಿ ನಿಮಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಆದ್ರೆ ಇದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು Oppo K12X 5G. ಇದು ಬಂದ್ಬಿಟ್ಟು ನಿಮಗೆ 11,000ಕ್ಕೆ ಸಿಗ್ತಾ ಇದೆ. ತುಂಬಾನೇ ಒಳ್ಳೆ ಮೊಬೈಲ್. ನಿಮಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಇಂದನೂ ಕೂಡ ಬರುತ್ತೆ. 5Gಗೆ ಸಪೋರ್ಟ್ ಮಾಡುತ್ತೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಡಿಸೈನ್ ಕೂಡ ನಿಮಗೆ ತುಂಬಾನೇ ಯೂನಿಕ್ ಆಗಿರುತ್ತೆ. ಇದು ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ Poco M6. ಇದು ನಿಮಗೆ 11,000ಕ್ಕೆ ಸಿಗ್ತಾ ಇದೆ. 5Gಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ಮೊಬೈಲು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ಒಂದು ಪ್ರೈಸ್ ರೇಂಜ್ಗೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ CMF Phone 1. ಇದು ಮಾತ್ರ ಅಲ್ಟಿಮೇಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. ನಾರ್ಮಲ್ ಆಗಿ ನಿಮಗೆ 15,000ಕ್ಕೆ ಸೇಲ್ ಮಾಡ್ತಾ ಇದ್ರು. ಈ ಒಂದು ಸೇಲ್ ಅಲ್ಲಿ ನಿಮಗೆ 13,000ಕ್ಕೆ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂ ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಇದೆ. ನಾವು ವಿಡಿಯೋ ನೋಡಿದ್ದೀರಾ ಅಂದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನನಗೆ ಕೇಳಿದ್ರೆ 15,000 ಒಳಗಡೆ CMF ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ Infinix Note 40. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ನಿಮಗೆ ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ಶಾಕ್ ಆಗ್ತೀರಾ. MediaTek Dimensity 7020 ಪ್ರೊಸೆಸರ್ ಇರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ರೀತಿಯಾಗಿ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿರೋ ಸ್ಪೆಸಿಫಿಕೇಶನ್ಸ್ ಇದರಲ್ಲಿ ಇರುತ್ತೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ತುಂಬಾನೇ ಕಮ್ಮಿ. ಈ ಮೊಬೈಲ್ ಅಲ್ಲಿ ನಿಮಗೆ ಆ ಒಂದು ಸಪೋರ್ಟ್ ಕೂಡ ಇರುತ್ತೆ. ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. 15,000ಕ್ಕೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ 15,000 ಮೇಲ್ ನೋಡೋದಾದ್ರೆ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. 15,000ದಿಂದ 20,000 ಮಧ್ಯದಲ್ಲಿ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. ಅದರಲ್ಲಿ ಮೊದಲನೇದು ಮಾತಾಡೋದಾದ್ರೆ Moto Edge 50 Fusion. ಇದು ಮಾತ್ರ ತುಂಬಾನೇ ಒಳ್ಳೆ ಮೊಬೈಲ್. ಇದು ನಿಮಗೆ 20,000 ಒಳಗಡೆನೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, ಕರ್ವ್ಡ್ ಡಿಸ್ಪ್ಲೇ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಗೆ ಸಪೋರ್ಟ್ ಮಾಡುತ್ತೆ, IP ರೇಟಿಂಗು ಕೂಡ ಇರುತ್ತೆ. ನನಗೆ ಕೇಳಿದ್ರೆ ತುಂಬಾ ಒಳ್ಳೆ ಮೊಬೈಲ್. ಈ ಮೊಬೈಲ್ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಕೂಡ ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ Infinix GT20 Pro. ಇದು ಕೂಡ ಒಳ್ಳೆ ಮೊಬೈಲ್. ಇದು ಕೂಡ ನಿಮಗೆ 20,000 ಒಳಗಡೆನೆ ಸಿಗ್ತಾ ಇದೆ. MediaTek Dimensity 8200 ಪ್ರೊಸೆಸರ್ ಇರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್ ಇರುತ್ತೆ. ಗೇಮಿಂಗ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ನೀವು ಗೇಮ್ಸ್ ಕೂಡ ಆಡಬಹುದು. ಈ ಮೊಬೈಲ್ ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ IQ Z9s. ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಹತ್ತತ್ರ 19,000ಕ್ಕೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 5G ಮೊಬೈಲ್. ಗೇಮಿಂಗ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ನಿಮಗೆ ಎಲ್ಲಿನೂ ಕೂಡ ಲ್ಯಾಗ್ ಆಗೋದಿಲ್ಲ, ಸ್ಮೂತ್ ಆಗಿ ನೀವು ಗೇಮ್ಸ್ ಆಡಬಹುದು. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ಕೂಡ ಒಳ್ಳೆ ಮೊಬೈಲ್. ಇನ್ನು ನೆಕ್ಸ್ಟ್ ನೋಡಿದ್ರೆ Poco X6. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ಕೂಡ ತುಂಬಾನೇ ಒಳ್ಳೆ ಮೊಬೈಲ್. ಈ ಮೊಬೈಲ್ ಕೂಡ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ನೋಡಿದ್ರೆ Narzo 70
ಟರ್ಬೋ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು ರಿಯಲ್ಮಿ ಕಂಪ್ನಿಯವರು. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. 90 FPS ಅಲ್ಲಿ ನೀವು ಗೇಮ್ಸ್ ಆಡ್ಬೋದು. BGMI ಗೇಮ್ ಮಾತ್ರ ನಿಮಗೆ ತುಂಬಾನೇ ಸ್ಮೂತ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಯೂನಿಕ್ ಡಿಸೈನ್ ಇಂದ ಬರುತ್ತೆ. ಡಿಸೈನ್ ನೋಡೋದಕ್ಕೆ ಒಂದು ರೀತಿ ನಿಮಗೆ ರೇಸಿಂಗ್ ಎಡಿಷನ್ ತರ ಆದ್ರೆ ಇರುತ್ತೆ. ಇದು ಕೂಡ ನಿಮಗೆ ಒಳ್ಳೆ ಆಪ್ಷನ್ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡಿದ್ರೆ OnePlus Nord 4 ಇದು ಕೂಡ ನಿಮಗೆ 20,000 ಒಳಗಡೆನೆ ಸಿಗ್ತಾ ಇದೆ. 20,000 ಒಳಗಡೆ ನಮಗೆ OnePlus ಬ್ರ್ಯಾಂಡ್ ಅಲ್ಲೇ ಮೊಬೈಲ್ ಬೇಕು ಅಂದ್ರೆ ಬೆಟರ್ ಈ ಮೊಬೈಲ್ ನ ತಗೊಳ್ಳಿ. ಬೇರೆ ಯಾವ ಮೊಬೈಲ್ ಕೂಡ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಅಲ್ಲಿ ನಿಮಗೆ OnePlus Nord C4 Lite ಅಂತ ಒಂದು ಮೊಬೈಲ್ ಸಿಗುತ್ತೆ, ಅದೆಲ್ಲ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ಮೊಬೈಲ್ ತಗೊಳ್ಳಿ, ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. UI ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾಸ್ ಕೂಡ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಒಳ್ಳೆ ಕ್ಯಾಮ್ರಾಸ್ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. 20,000 ಒಳಗಡೆನೆ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ನೆಕ್ಸ್ಟ್ 20,000ದಿಂದ 25,000 ಮಧ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ಮೊಬೈಲ್ಸ್ ಕಮ್ಮಿ, ಆದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪೋಕೋ F6. ಈ ಮೊಬೈಲ್ 22,000ಕ್ಕೆ ಬರ್ತಾ ಇದೆ. ನಾನು ಇವಾಗಲೂ ಕೂಡ ಶಾಕ್ ಅಲ್ಲೇ ಇದ್ದೀನಿ. 22,000ಕ್ಕೆ ಈ ಮೊಬೈಲ್ ನ ಹೆಂಗ್ ತರ್ತಿದ್ದಾರೆ ಅಂತೇಳಿ. ಡಿಸೈನ್ ನಿಮಗೆ ತುಂಬಾನೇ ಯೂನಿಕ್ ಆಗಿರುತ್ತೆ. ಸ್ನ್ಯಾಪ್ಡ್ರಾಗನ್ 8s Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ನ ನೀವು ಕೈಯಲ್ಲಿ ಇಟ್ಕೊಂಡಾಗ ಒಂದು ಪ್ರೀಮಿಯಂ ಫೀಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೊಬೈಲ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದೇನು ಅಂದ್ರೆ ಪೋಕೋ ಮೊಬೈಲ್ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಇದರಲ್ಲಿ ನಿಮಗೆ ಗ್ರೀನ್ ಲೈನ್ ಇಶ್ಯೂ, ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇಗೆ ಸಂಬಂಧಪಟ್ಟ ಯಾವುದೇ ರೀತಿ ಇಶ್ಯೂ ಇರೋದಿಲ್ಲ. ನಿಮಗೆ ಮದರ್ ಬೋರ್ಡ್ ಇಶ್ಯೂ ಇರುತ್ತೆ. ಇದೊಂದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಮೊಬೈಲ್ ನ ತಗೊಳ್ಳಿ. ಈ ಮೊಬೈಲ್ ನಿಮಗೆ ಹತ್ತತ್ರ 22,000ಕ್ಕೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ Moto Edge 50 Neo. ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಇದು ನಿಮಗೆ 23,000ಕ್ಕೆ ಸಿಗ್ತಾ ಇದೆ. ಇದು ನಿಮಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಇಂದ ಬರುತ್ತೆ. IP ರೇಟಿಂಗ್ ಇರುತ್ತೆ. ಕ್ಯಾಮ್ರಾಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. AI ಕ್ಯಾಮ್ರಾಸ್ ಇರುತ್ತೆ. ನಿಮಗೆ ಫೋಟೋಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಕೂಡ ತುಂಬಾನೇ ಒಳ್ಳೆ ಮೊಬೈಲ್. ನಮಗೆ ಮೊಬೈಲ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಮೊಬೈಲ್ ನ ನಾವು ತುಂಬಾ ಕೆಳಗೆ ಹಾಕ್ತಾ ಇರ್ತೀವಿ, ಮೊಬೈಲ್ ಏನು ಆಗಬಾರ್ದು ಅಂದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. 23,000ಕ್ಕೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ ಬೆಟರ್ Moto Edge 50 Pro ತಗೊಳ್ಳಿ. ನೀವು ಈ ಮೊಬೈಲ್ ನಿಮಗೆ 12GB 256GB ವೇರಿಯಂಟ್ ನಿಮಗೆ ಹತ್ತತ್ರ 28,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಈ ಮೊಬೈಲ್ ಪ್ರೈಸ್ ನಿಮಗೆ 30,000 ಮೇಲಿರುತ್ತೆ. 30,000 ಒಳಗಡೆ ಬರೋದಿಲ್ಲ. ನಿಮಗೆ ಬೇಸ್ ವೇರಿಯಂಟ್ 30,000 ಒಳಗೆ ಬರ್ತಾ ಇರುತ್ತೆ. ಇವಾಗ ನಿಮಗೆ ಟಾಪ್ ವೇರಿಯಂಟ್ 30,000 ಒಳಗಡೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ ಇನ್ನೊಂದು 3-4,000 ಎಕ್ಸ್ಟ್ರಾ ಹಾಕೊಂಡು ಈ ಒಂದು ಮೊಬೈಲ್ ನ ತಗೊಳ್ಳಿ. ರೀಸನ್ ಏನು ಅಂದ್ರೆ ಈ ಮೊಬೈಲ್ ನನ್ನ ಫೇವರೇಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೇಲ್ ಅಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಈ ಮೊಬೈಲ್ ನಾನು ತಗೊಂತಾ ಇದ್ದೀನಿ. ಯಾಕೆಂದ್ರೆ ಅಷ್ಟು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಕ್ಯಾಮ್ರಾಸ್, ಡಿಸ್ಪ್ಲೇ, ಪ್ರೊಸೆಸರ್ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಕೇಳಿದ್ರೆ ಈ ಒಂದು ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಹತ್ತತ್ರ 20,000ದಿಂದ 30,000 ಮಧ್ಯದಲ್ಲಿ ಇದು ನಿಮಗೆ ಒಂದು ಒಳ್ಳೆ ಮೊಬೈಲ್ ಆಗುತ್ತೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ Infinix Zero 40. ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಈ ಮೊಬೈಲ್ ನಿಮಗೆ 25,000ಕ್ಕೆ ಸಿಗ್ತಾ ಇದೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಚೆನ್ನಾಗಿರುತ್ತೆ. ಪ್ರೊಸೆಸರ್ ಕೂಡ ತುಂಬಾ ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ಫಿನಿಕ್ಸ್ ಬ್ರ್ಯಾಂಡ್ ಆದ್ರೂ ಕೂಡ ಪರವಾಗಿಲ್ಲ. ನಮಗೆ ಈ ಮೊಬೈಲ್ ಇಷ್ಟ ಆಗಿದೆ ಅಂದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನನಗೆ ಕೇಳಿದ್ರೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಮೊಬೈಲ್ಸ್ ಇದೆ, ಆದ್ರೆ ಈ ಮೊಬೈಲ್ಸ್ ನನಗೆ ಬೆಸ್ಟ್ ಆಗಿ ಅನ್ನಿಸ್ತು. ಅದಕ್ಕೋಸ್ಕರ ಫಿಲ್ಟರ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನ ಏನಾದರೂ ಫರ್ದರ್ ಆಗಿ ನನಗೆ ಯಾವ್ದಾದ್ರು ಒಂದು ಮೊಬೈಲ್ ತುಂಬಾ ಕಮ್ಮಿಗೆ ಬರ್ತಾ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ ಅಲ್ಲಿ ನೀವು ಆಕ್ಟಿವ್ ಇದ್ದೀರಾ ಅಂದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಬೆಟರ್ ನಮ್ಮ ಚಾನಲ್ ಅಲ್ಲಿ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಈ ಒಂದು ಸೇಲ್ ಟೈಮ್ ಅಲ್ಲಾದ್ರೂ ನೀವು ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ ಅಂದ್ರೆ 100% ನಿಮಗೆ ಕಮ್ಮಿ ಪ್ರೈಸಿಗೆ ತುಂಬಾ ಮೊಬೈಲ್ಸ್ ಆದ್ರೆ ಸಿಗುತ್ತೆ. ಇಷ್ಟು ಮೊಬೈಲ್ಸ್ ಅಲ್ಲಿ ನೀವು ಯಾವ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.